ಚಿನ್ನದ ಬೆಲೆ ಗಗನಕ್ಕೇರಿರೋ ಹೊತ್ತಲ್ಲೇ ವಿಜಯಪುರ ಆಯಿತು, ಮೈಸೂರು ಆಯಿತು, ನೆಲಮಂಗಲದಲ್ಲೂ ಕೂಡ ಗನ್ ಹಿಡಿದು ಚಿನ್ನಾಭರಣವನ್ನ ದರೋಡೆ ಮಾಡಿದಂತಹ ಪ್ರಕರಣ ಬೆಳಕಿಗೆ ಬಂದಿದೆ. 3 ದರೋಡೆಕೋರರು ಚಿನ್ನದಂಗಡಿಯನ್ನ ಲೂಟಿ ಮಾಡಿದ್ದಾರೆ. 40 ಗ್ರಾಂ ಚಿನ್ನವನ್ನ ದೋಚಿದ್ದಾರೆ. ಪಬ್ಲಿಕ್ ಟಿವಿಗೆ ಅಂಗಡಿ ಮಾಲೀಕ ಮನೋಹರ್ ಅವರು ಈ ಕುರಿತಂತಹ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಏನಾಯಿತು ಅವತ್ತಿನ ದಿನ, ದರೋಡೆಕೋರರು ನುಗ್ಗಿದಂತಹ ದಿನ ಏನಾಯಿತು ಅನ್ನೋದನ್ನ ಮಾಹಿತಿ ಹಂಚಿಕೊಂಡಿದ್ದಾರೆ ಮಾಲೀಕ ಮನೋಹರ್ ಅವರು. 40 ಗ್ರಾಂ ಚಿನ್ನವನ್ನ ದೋಚಿದ್ದಾರೆ. ದೊಡ್ಡ ಪ್ಲಾನೇ ಮಾಡ್ಕೊಂಡಿದ್ರು, ಇಡೀ ಅಂಗಡಿಯನ್ನು ಗುಡಿಸಿ ಗುಂಡಾಂತರ ಮಾಡಬೇಕು ಅಂತ. ಬಟ್ ಅವ್ರ ಪ್ಲಾನ್ ವಿಫಲವಾಗಿತ್ತು. ದರೋಡೆಕೋರರ ಕೈಯಲ್ಲಿ ಗನ್ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಅದು ಅಸಲಿ ಗನ್ನ, ನಕಲಿ ಗನ್ನ ಅನ್ನೋದ್ರ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿಗಳು ಸಿಗಬೇಕು. ಬಟ್ ಒಂದು ಕ್ಷಣ ಗನ್ ನೋಡಿದವರ ಎದುರುಗಡೆ ಇದ್ದವರ ಎದೆ ನಡಗಿರುತ್ತೆ. ಅಂಥದ್ರಲ್ಲಿ ಬಾಲಕರು ತೋರಿಸಿದಂತಹ ಅದಮ್ಯ ಧೈರ್ಯದ ಬಗ್ಗೆ ಎಲ್ಲ ಕಡೆ ಈಗ ಜನ ಮಾತಾಡ್ತಾ ಇದ್ದಾರೆ. ಇಲ್ಲಾಂದರೆ ಇನ್ನಷ್ಟು ಲೂಟಿ ಆಗ್ತಾ ಇತ್ತು, ಪ್ರತಿರೋಧ ತೋರಿರಲಿಲ್ಲ ಅಂದರೆ ಇನ್ನಷ್ಟು ಲೂಟಿ ಆಗ್ತಾ ಇತ್ತು ಅಂತ. ದರೋಡೆಕೋರರು ಸುಲಿಗೆ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಿದ್ದು ಹೀಗೆ. ಯಾವುದೇ ರೀತಿ ಮಾಸ್ಕ್ ಗೀಸ್ ಹಾಕಿರಲಿಲ್ಲ, ಹೆಲ್ಮೆಟ್ ಹಾಕಿರಲಿಲ್ಲ. ಯಾರ್ಯಾರು ದರೋಡೆ ಮಾಡ್ತಾ ಇದ್ರು ಅನ್ನೋದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ವಿಡಿಯೋದಲ್ಲಿ. ಒಬ್ಬ ಆಚೆ ನಿಂತಿದ್ದ, ಇಬ್ಬರು ಒಳಗಡೆ ನುಗ್ಗಿದ್ರು, ಕೈಯಲ್ಲಿ ಗನ್ನು ಮತ್ತು ಬಾಲಕರನ್ನು ಹಿಡಿದಿಟ್ಕೊಂಡು ಡಿಸ್ಪ್ಲೇ ಐಟಮ್ಸ್ ಏನೇನಿತ್ತು, ಗೋಲ್ಡು ಸಿಲ್ವರು, ಅದೆಲ್ಲವನ್ನು ದೋಚೋ ಕೆಲಸವನ್ನು ಮಾಡ್ತಾ ಇದ್ರು, ಪ್ರಯತ್ನದಲ್ಲಿದ್ದರು. ಚಿಕ್ಕ ಅಂಗಡಿ ಆಗಿದ್ದರಿಂದ ಒಳಗಡೆ ನುಗ್ಗಬೇಕಾದ್ರೆ ಬಾಲಕರು ಇವ್ರನ್ನ ಒಂದು ಹಂತದಲ್ಲಿ ತಡೆಯೋ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇಷ್ಟೆಲ್ಲ ಜಟಾಪಟಿಯ ಮಧ್ಯೆ 40 ಗ್ರಾಮನ್ನು ದೋಚಿದ್ದಾರೆ. 40 ಗ್ರಾಮ್ಗೂ ಈಗಿನ ಕಾಲದಲ್ಲಿ ಏನು ಕಡಿಮೆ ಇಲ್ಲ ಬೆಲೆ. ಒಂದು ಅದರಲ್ಲಿ ಬಂದಿದೆ ಸರ್. ಬಂದ ತಕ್ಷಣ ಗನ್ ತೋರಿಸ್ಕೊಂಡು ಹುಡುಗರು ಎದುರಿಸಿದ್ರು. ಎದುರಿಸಿದ ತಕ್ಷಣ ಈ ಒಳಗಡೆ ಶಾಕೇಜಲ್ಲಿ ಅದ್ರ ಲಾಕ್ ಇತ್ತು, ಅದರ ಹೊಡೆಯೋಕೆ ಮಾಡಿದ ಟ್ರೈ, ಅದೇ ಹೊಡೆದಿಲ್ಲ. ಈ ಶಾಕೇಜಲ್ಲಿ ಒಂದು ಟ್ರೈ ಪೂರ್ತಿ ಸಮೇತ, ಆಮೇಲೆ ಒಂದು ಬಾಕ್ಸಲ್ಲಿ ಇತ್ತು ಗುಂಡುಗಳು, ಅದು ಹೊತ್ಕೊಂಡು ಓಡೋಗ್ಬಿಟ್ಟು. ಅಷ್ಟಾಗೆ ಇವನು ದೊಡ್ಡವನು ಕೆಚ್ಚಾಡಿದ ತಕ್ಷಣ ಒಂದು 2-3 ಇಟ್ಟು ಹೊಡೆದ ತಕ್ಷಣ ತಿರ್ಗಾ ಆಮೇಲೆ ಅಕ್ಕಪಕ್ಕ ಸ್ವಲ್ಪ ಗೊತ್ತಾಗ್ಬಿಟ್ಟವ್ರು. ಸಣ್ಣ ಈಚೆ ಅವರ ಪಕ್ಕದ ಅಂಗಡಿಯವರು ಅವ್ರು ಈಚೆ ಬಂದ. ಅಷ್ಟಾಗ ಅವನು ಈಚೆ ಬಂದ್ಬಿಟ್ರೆ ಬೈಕಲ್ಲಿ ಓಡೋಗ್ಬಿಟ್ರು. ಗೊತ್ತಿಲ್ಲ, ನೋಡಿಲ್ಲ ಸರ್ ಅಂತ ಹೋಗಿ ನಾನು ಯಾವತ್ತು. ಅದು ನಾವು ನೋಡಿಲ್ಲ ಸರ್. ಹುಡುಗರು ಇತ್ತು ಇಬ್ಬರು. ರಿಯಲ್ ಥರ ಕಾಣ್ತಾ ಇದ್ದಾನು, ಕಬ್ಬಣದ ಏಟ್ ಹೊಡೆದಿದ್ದೆ ಅಂತ ರಿಯಲ್ ಥರ ಕಾಣ್ತಾ ಇದ್ದಾನೆ. ಸರ್ ಚಿನ್ನ ಒಂದು 40 ಗ್ರಾಮ್ ಚಿನ್ನ, ಆಮೇಲೆ 50,000 ದುಡ್ಡಿತ್ತು. 2012 40 ಗ್ರಾಮ್ ಚಿನ್ನ ಅಂದರೂ ಈಗಿನ ಕಾಲದ ರೇಟಲ್ಲಿ ಆಲ್ಮೋಸ್ಟ್ 6.5-7 ಲಕ್ಷದಷ್ಟು ಮೌಲ್ಯದ ಚಿನ್ನಾಭರಣವನ್ನು ದೋಚಿದ್ದಾರೆ ದರೋಡೆಕೋರರು. ಬಟ್ ಹುಡುಗರು ತೋರಿಸಿದಂತಹ ಸಾಹಸ ಇದೆಯಲ್ಲ, ಅದು ಇನ್ನಷ್ಟು ಚಿನ್ನಾಭರಣ ಲೂಟಿ ಆಗೋದನ್ನು ತಡೆಯೋ ಹಾಗಾಯಿತು. ಬಾಲಕರಿದ್ದಂತಹ ಚಿನ್ನದ ಅಂಗಡಿಗೆ ದರೋಡೆಕೋರರು ಪ್ಲಾನ್ ಮಾಡ್ಕೊಂಡು ಬರ್ತಾರೆ. ಬಟ್ ದರೋಡೆಕೋರರು ಅವರ ಅಂದಾಜು, ಬಾಲಕರು ಏನು ಮಾಡಿಬಿಡ್ತಾರೇನೋ ಒಂದು ಅಂದಾಜಿತ್ತಲ್ಲ, ಅದು ಸುಳ್ಳಾಯಿತು. ಯಾಕಂದರೆ ದರೋಡೆಕೋರರಿಗೇನೆ ವಧೆ ಕೊಟ್ಟಿದ್ದಾರೆ, ಗೂಸ ಕೊಟ್ಟಿದ್ದಾರೆ, ಗುದ್ದಿದ್ದಾರೆ ಹಿಡ್ಕೊಂಡು. ಗೌತಮ್ ಮತ್ತು ಇನ್ನೊಬ್ಬ ಬಾಲಕ ವಿಷ್ಣು. ದಾಸನಪುರದ ರಾಮದೇವ್ ಚಿನ್ನದ ಅಂಗಡಿಯಲ್ಲಿ ದರೋಡೆ ಆಗಿರೋದು. ಗನ್ ಅಸ್ಲಿನ ನಕಲಿನ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕೊಡಬೇಕು. ದರೋಡೆಕೋರರಿಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಬಟ್ ಚಿಕ್ಕ ಚಿಕ್ಕ ಚಿನ್ನದ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಒಂದು ಸಿಬ್ಬಂದಿಗಳು ಜಾಸ್ತಿ ಇರಲ್ಲ, ಬಹುಬೇಗ ಸುಲಿಗೆ ಮಾಡಿ ಹೋಗಬಹುದು ಅನ್ನೋದು ದರೋಡೆಕೋರರ ಲೆಕ್ಕಾಚಾರ. ಬಟ್ ಇಲ್ಲಿ ಹುಡುಗರು ಹೋರಾಟ ಮಾಡಿದ್ದಾರೆ. ನಾನು ನಮ್ಮ ಅಣ್ಣ ಇಬ್ರು ಇದ್ರಿ. ಅವಾಗ ಅವ್ರು 3 ಜನ ಇದ್ರು. ಒಬ್ಬ ಬೈಕ್ ಅವನು ಸ್ಟಾರ್ಟ್ ಮಾಡಿದ್ದ, ನಿಂತಿದ್ದ. ಇಬ್ರು ಬಂದ್ರು ಒಳಗಡೆ. ಫ್ಲಿಪ್ಕಾರ್ಟ್ ಅಲ್ಲಿ ಅದು ಕಿವಿ ರಿಂಗ್ ಇರೋದು ಚಿನ್ನದು, ಎಲ್ರು ಈ ತರ ರಿಂಗ್ ಆಯ್ತಾ ಇಲ್ಲ ಅಂತ ಅಂದ್ರಿ. ಅವಾಗ ಇಬ್ರು ಗನ್ನು, ಒಬ್ಬನ ಹತ್ರ ಗನ್ ಇತ್ತು, ಒಬ್ಬ ಹತ್ರ ಏನೋ ಚಾಕು ಇತ್ತು. ಒಬ್ಬ ಗನ್ ತೆಗ್ಬಿಟ್ಟು ನನ್ ಮೇಲೆ ಇದ್ ಮಾಡ್ಬಿಟ್ಟ, ಏನ್ ಮಾಡ್ಬಿಟ್ಟ. ಆಮೇಲೆ ನಂಗಂತಾನೆ ಕೂತ್ಕೋ ಅಂತ ಅಂದ. ನಂಗೆ ನಮ್ಮ ಅಣ್ಣಂಗೆ ಹಿಡ್ಕೊಂಡ್ಬಿಟ್ಟಾನೆ ಹಿಂಗ್ ಮುಖಕ್ಕೆ. ಒಬ್ಬ ಹಿಂಗ್ ಉಟ್ಬಿಟ್ಟು ನಮ್ಮ ಅಣ್ಣಂಗೆ ಏನ್ ಕಿರ್ಚಕ್ ಆಗ್ತಿಲ್ಲ. ಕಿರ್ಚಿದ್ರೆ ಎಲ್ಲಾರು ಬಂದವರು. ಆಮೇಲೆ ಅವಳು ಗನ್ಮ್ಯಾನ್ ಇದ್ದಲ್ಲ ಒಳಗ್ ಬಂದ. ಆಮೇಲೆ ಗ್ಲಾಸ್ ಹೊಡೆದಾಕಿದ್ದ. ಒಂದ್ಸರಿ ಗ್ಲಾಸ್ ಹೊಡೆದ, ಸಿಟ್ ಬಂತು ನಂಗೆ. ಆ ಗನ್ ಇತ್ತಲ್ಲ ತಲೆಗೆ ಹೊಡೆದೆ, ಶೂಟ್ ಮಾಡಕ್ ಬಂದೆ ನಂಗೆ. ಅಲ್ಲಿವರೆಗ ನಮ್ಮ ಅಮ್ಮ ಬಂದ್ಬಿಟ್ರು ಕಡಿಕೊಂಡು. ನಾನ್ ಗನ್ನಲ್ಲಿ ಇತ್ತಲ್ಲ ಹಿಂಗ್ ತಲೆಗೆ ಹಿಂಗ್ ಹೊಡೆದೆ.
ಹಿಂಗ್ ಗನ್ನಿತ್ತು ಅನ್ಕೊಳ್ಳಿ, ಹಿಂಗ್ ತಲೆಗೆ ಹಿಂಗ್ ಹೊಡೆದೆ, ಟಚ್ ಕೊಟ್ಟೆ. ಆಮೇಲೆ ನಂಗೆ ಹಿಂಗ್ ಗನ್ನಲ್ಲಿ ಶೂಟ್ ಮಾಡಕ್ ಬಂದ್ಬಿಟ್ಟ. ಅಲ್ಲಿವರೆಗ ನಮ್ಮ ಅಮ್ಮ ಬಂದ್ಬಿಟ್ರು. ಕಳ್ರು ಮಂಜು ಅಂಕಲ್ ಟೈಲರ್ ಅವ್ರೆ, ಎತ್ಕೊಂಡು ಒಂದು ಮೂಗ್ಬಟ್ಟು ಈ ತರ ಡಬ್ಬಿ ಇರ್ತಲ್ಲ, ಏನ್ ಮಾಡೋರೆ ಆಚೆ ತೆಗ್ದ್ಬಿಟ್ಟು ಜೋಬಲ್ಲಿ ಹಾಕ್ಬಿಟ್ಟವ್ರೆ ಮೂಗ್ಬಟ್ಟು ಎಲ್ಲ. ಆಮೇಲೆ ನಮ್ಮಮ್ಮ ಕರ್ದಿದಾಗ ಕಡ್ಡಿಗೆ ಹೊಡೆದಾಗ ಫೋನ್ ಬಿದ್ಬಿಡ್ತು. ಫೋನಲ್ಲಿ ಸರ್ ಇವರು ಅಂಗಡಿಲಿದ್ದಾರೆ. ಅಂಗಡಿಲಿದ್ದಾಗ ಇಲ್ಲಿ 3 ಜನ ಬಂದಿದ್ದಾರೆ ಬೈಕಲ್ಲಿ ಬಂದಿರೋದನ್ನ ಇವರು ಯಾರೋ ಸುಮ್ಮನೆ ಏನ್ಕೋ ನೋಡ್ತಾ ಇದ್ದಾರೆ ಅಂತ ಗಮನಿಸಿದ್ದಾರೆ. ಅದಾದ್ಮೇಲೆ ಅವರು ಇವ್ರಿಗೆ ಬಂದಿಲ್ಲ. ಪಕ್ಕದ ಒಡವೆ ಅಂಗಡಿ ಇದೆ, ಪಕ್ಕದ ಒಡವೆ ಅಂಗಡಿಗೆ ಸೀದಾ ಹೋಗಿದ್ದಾರೆ. ಹೋಗಿ ಗ್ಲಾಸ್ ಎಲ್ಲ ಹೊಡಿತಾ ಇದ್ರಂತೆ. ಹೊಡಿತಾ ಇದ್ದ ಇವ್ರ ಮಗನೇ ಅಲ್ಲಿರೋದು. ಇವ್ರು ಅವಾಗ ಏನ್ ಮಾಡಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ. ಇಮಿಡಿಯೇಟ್ಲಿ ಯಾಕೆ ಇಲ್ಲಿ ಜಗಳ ಆಗ್ತಿದೆಯಲ್ಲ ಅಂತ ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಹೋದ್ರೆ 3 ಜನ ಎಲ್ಲ ಗ್ಲಾಸ್ ಎಲ್ಲ ಹಿಂಗ್ ಹೊಡಿತ, ಇಬ್ರು ಒಳಗಡೆ ಇದ್ರಂತೆ, ಒಬ್ಬ ಈಚೆ ಇದ್ದಾನೆ ಬೈಕ್ ಹತ್ರ. ಗ್ಲಾಸ್ ಎಲ್ಲ ಹೊಡಿತಾ ಇದ್ರಂತೆ. ಆಂಟಿ ಇಮಿಡಿಯೇಟ್ಲಿ ಏನ್ ಮಾಡಿದ್ರು, ಇಲ್ಲಿ ಪಕ್ಕದ ಅಂಗಡಿಲಿ ಟೈಲರ್ ಅಂಗಡಿ ಇದೆ, ಅವನ್ನ ಕರೆದಿದ್ದಾರೆ. ಅವ್ರಿಬ್ರು ಬಂದ ತಕ್ಷಣ ಅವ್ರಿಬ್ರು ಗನ್ ತೋರಿಸಿದ್ದಾರೆ. ರಾಬ್ರಿ ಮಾಡಕ್ ಬಂದಿದ್ದವ್ರು ಗನ್ ತೋರಿಸಿದ್ದಾರೆ. ಗನ್ ತೋರಿಸಿದ ತಕ್ಷಣ ಯಾರು ಇದ್ ಮಾಡಿಲ್ಲ. ಅಷ್ಟೊಳಗಡೆ ಆಂಟಿಗೆ ಒಬ್ಬ ಗನ್ ತೋರಿಸಿದಾನಲ್ಲ, ಆಂಟಿ ಏನ್ ಮಾಡಿದಾರೆ, ಕಡ್ಡಿಲಿ ಗನ್ ಇತ್ತಲ್ಲ ಅವ್ನು ಹೊಡೆದವ್ರೆ. ಅವನು ಮೊಬೈಲ್ ಇಲ್ಲೇ ಬಿದ್ದೋಗಿದೆ. ಈಗ ಅವ್ನ ಮೊಬೈಲ್ ಸಿಕ್ಕಿದೆ. ಅವ್ನ ಮೊಬೈಲ್ ಏನ್ ಅಂಕಲ್ ಇದು ಒಂದ್ ಬಂದಿದ್ದು ವೆಹಿಕಲ್ ನೋಡಿದೀನಿ. ಫಸ್ಟ್ ಒಳಗಡೆ ಹೋಗಿದ್ ನೋಡಿಲ್ಲ ನಾನು. ಒಂದ್ ವೆಹಿಕಲ್ ನೋಡಿದ ಅಂತ ಇದು ಯಾರಂತ ಹಂಗ್ ಬಂದಿದ್ ಈಚೆ ಬಂದಿದ್ದು ಒಳಗಡೆ ಹೋಗೋರು ಇಬ್ರು. ಹಂಗ್ ಗಿಲಾಸ್ ಇಲ್ಲ ಹೊಡ್ದಾಗ್ತಾ ಇತ್ತು. ನಾನ್ ನೋಡಿದ್ ಹುಡುಗರು ಹೊಡಿತಾ ಇತ್ತು ಒಳಗಡೆ. ನಾನ್ ಬಂದಿ ಪಕ್ಕದ ಇವ್ರು ಮಂಜಣ್ಣ ಐತಿ, ಇವ್ರಿಗೆ ಕರ್ದಿ ಮಂಜಣ್ಣ ಬಂದಿ ಕಲ್ರು ಬಂದಾರ ಅಂತ. ಮಂಜಣ್ಣ ಬರೋ ತಕ್ಕ ಇವ್ರು ಈಚೆ ಬಂದು ನನ್ಗೆ ಗನ್ ತೋರ್ಸಿದ್ರು. ನಾನು ಕಡ್ಡಿ ಹಿಂಗ್ ಹಾಕಿದ್ದು ಅಂತ ಇವ್ರು ಮೊಬೈಲ್ ಬಿಟ್ಟು ಹೋಗ್ಬಿಟ್ಟಾರ. ಇಷ್ಟು ತಕ್ಕ ಕಳ್ತಣ. ನಾನಿನ್ನ ಒಳಗಡೆ ಹೋಗಿದ್ ಏನಾಯ್ತು ಗೊತ್ತಿಲ್ಲ. ಪೊಲೀಸ್ ಅವ್ರು ಬಂದಾರೋ ಯಾರಿಗೂ ಒಳಗಡೆ ಬಿಟ್ಟಿಲ್ಲ, ಬೀಗ ಹಾಕೊಂಡ್ ಹೋಗೋರು. ಇನ್ನ ಈಗ ಗೊತ್ತಿಲ್ಲ. 3 ಜನ ಇತ್ತು, ಒಂದು ಈಚೆ ಇತ್ತು ಗಾಡಿಯಲ್ಲಿ, ಇಬ್ರು ಒಳಗಡೆ ಬಂದ. ಗನ್ ತೋರ್ಸಿದಿಲ್ಲ ಒಳಗಡೆ ಹುಡುಗರು ಇತ್ತು, ನಾನ್ ನೋಡಿಲ್ಲ. ನಾನು ಈಚೆ ಬರೋ ಟೈಮಲ್ಲಿ ನನ್ಗೆ ಒಂದು ಗನ್ ತೋರ್ಸಿ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ದರೋಡೆಕೋರರು ಯಾವ ಭಾಷೆಯನ್ನ ಬಳಸ್ತಾ ಇದ್ರಂತೆ, ಆಮೇಲೆ ಅವ್ರ ಬಗ್ಗೆ ಏನ್ ಕ್ಲೂ ಸಿಕ್ಕಿದೆ ಇಲ್ಲಿ ತನಕ ಪೊಲೀಸರಿಗೆ? ಅಂತ ಏನ್ ಹೇಳಿದ್ರೆ, ಈಗಾಗಲೇ ಮಾದನಹಳ್ಳಿ ಪೊಲೀಸರಿಗೆ ಒಂದು ಕ್ಲೂ ಸಿಕ್ಕಿರುವಂತದ್ದು. ಏನಂತ ಹೇಳಿದ್ರೆ, ಅವರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. ಉತ್ತರ ಪ್ರದೇಶ ಮೂಲದ ಆರೋಪಿಗಳು ಅಂತೇಳಿ ಈಗಾಗಲೇ ತಿಳಿಬಂದಿರುವಂತದ್ದು. ಈಗಾಗಲೇ 3 ತಂಡಗಳನ್ನ ರಚನೆ ಮಾಡಿ ಆರೋಪಿಗಳ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಆದ್ರೆ ಏನಂತ ಹೇಳಿದ್ರೆ, ಈ ಘಟನೆಗೆ ಅಲ್ಲಿ ಏನು ಅಂಗಡಿಯಲ್ಲಿ ಇದ್ದಂತಹ ಬಾಲಕರು ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ದರೋಡೆಗೆ ಸಾಕಷ್ಟು ಅನುಕೂಲ ಆಗ್ತದೆ ಅಂತೇಳಿ ಅವರು ಸ್ಕೆಚ್ ಅನ್ನ ಹಾಕಿರುವಂತದ್ದು. ಬಾಲಕರು ಯಾವಾಗ ಅವರು ಬಾಲಕರಿಗೆ ಗನ್ನನ್ನ ತೋರಿಸ್ತಾರೆ, ಈ ಸಂದರ್ಭದಲ್ಲಿ ಅವರು ಕೂಡ ಪ್ರತಿರೋಧವನ್ನ ನೀಡಿದ ಸಂದರ್ಭದಲ್ಲಿ ಆರೋಪಿಗಳು ಸುಮಾರು 40 ಗ್ರಾಂ ಚಿನ್ನವನ್ನ ಎತ್ತು ಎಸ್ಕೇಪ್ ಆಗಿದ್ದಾರೆ. ಈಗಾಗಲೇ ಮಾದನಹಳ್ಳಿ ಪೊಲೀಸರು ಆರೋಪಿಗಳ ಪತ್ತೆಗೆ ಒಂದು ಬಲೆ ಬೀಸಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪ್ರಕಾಶ್.